ಯೇಸು ಸ್ವಾಮಿಯ ಒಂದು ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಒಂದು ಸುಂದರವಾದಂಥ ಕೂಟಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ ಪ್ರಿಯರೇ. ಹೌದು ಪ್ರಿಯರೇ, ಈ ಒಂದು ಸಂದೇಶವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ದೇವರೊಂದಿಗೆ ಕಾಲವನ್ನು ಕಳೆಯೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧರಿಯ ತಂದೆ ದೇವರೇ ಸ್ವಾಮಿ, ತಂದೆ ಒಂದು ಅದ್ಭುತವಾದಂಥ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಹೌದು ತಂದೆ, ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ನಮ್ಮೆಲ್ಲರ ಮೇಲೂ, ನನ್ನ ಮೇಲೂ ಹಾಗೂ ನೋಡ್ತಾ ಇರುವಂಥ ಎಲ್ಲ ನಮ್ಮ ವೀಕ್ಷಕರ ಮೇಲೆಯೂ ನಿನ್ನ ಮಕ್ಕಳ ಮೇಲೆಯೂ ಸದಾಕಾಲ ಇರಬೇಕೆಂದು, ಹಾಗೂ ಈ ಒಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿಯನ್ನು ಜ್ಞಾನವನ್ನು ನಮಗೆ ಕೊಡಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡುವಂತನಾಗಿರುವೇನು ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಇವತ್ತು ನಾವು ಯೇಸು ಸ್ವಾಮಿ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಅರ್ಥವನ್ನು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಹೌದು ಪ್ರಿಯರೇ, ನಮ್ಮ ಎಲ್ಲರ ಜೀವಿತದಲ್ಲೂ ಯೇಸು ಸ್ವಾಮಿ ಇಲ್ಲದೆ ಹೋದಂಥ ಒಂದು ಬದುಕು ಎಂಥ ಒಂದು ಬದುಕಾಗಿರುತ್ತೆ. ಆ ಜೀವಿತವನ್ನು ಸರಿ ಮಾಡಲಿಕ್ಕೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ ಪ್ರಿಯರೇ. ಯಾಕಂದರೆ ಆತ ನಿಮ್ಮನ್ನು ನನ್ನನ್ನು ಅರ್ಥಂಥ ದೇವರಾಗಿದ್ದಾನೆ, ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾನೆ. ಹಾಗಾಗಿ ಆತನನ್ನು ನಾವು ನಂಬೋದು ಪ್ರಿಯರೇ, ಆತನಲ್ಲಿ ನಾನು ನೆಲೆಗೊಳ್ಬೋದು. ಯಾಕೆ ಅಂದರೆ ಸ್ವಾಮಿ ನಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ನನ್ನ ಜೀವಿತವನ್ನು ಬದಲಾಯಿಸೋಕ್ಕೆ ಸಾಧ್ಯ. ಈ ಒಂದು ದಿನದಲ್ಲಿ ನಾವು ನೋಡಬೇಕಾಗಿದೆ ಯೇಸು ಸ್ವಾಮಿಯ ಅಳಿಯಲಾಗದ ಪ್ರೀತಿ, ಆತನ ಪ್ರೀತಿ ನಮ್ಮ ಮೇಲೆ ಎಷ್ಟು ಇದೆ ಅನ್ನೋದನ್ನು ನಾವು ನೋಡಬೇಕು ಪ್ರಿಯರೇ. ಹೌದು, ತಂದೆಯಾದ ದೇವರು ಹಾಗೂ ಪವಿತ್ರಾತ್ಮನು ಯೇಸು ಸ್ವಾಮಿಯು ಎಲ್ಲರೂ ಸಹ ಈ ಒಂದು ಭೂಮಿಯನ್ನು ಸುಂದರವಾಗಿ ಸೃಷ್ಟಿ ಮಾಡ್ತಾರೆ ಪ್ರಿಯರೇ. ಅಲ್ಲಿ ವಾಸ ಮಾಡಲಿಕ್ಕೆ ಒಂದು ಏದೇನು ತೋಟವನ್ನು ಸೃಷ್ಟಿ ಮಾಡ್ತಾರೆ, ಸುಂದರವಾದಂಥ ತೋಟ. ಆ ತೋಟದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರೆ. ಈಗ ಆ ತೋಟವನ್ನು ಸೃಷ್ಟಿ ಮಾಡಾಯಿತು, ಈಗ ಮತ್ತಿನ್ನೇನು ಮಾಡೋಣ ಅಂದಾಗ ಯೇಸು ಸ್ವಾಮಿ ಮುಂದೆ ಹೋಗಿ ಅಲ್ಲಿ ಅದ್ಭುತವಾಗಿ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ಹೌದು ಪ್ರಿಯರೇ, ಆ ಮನುಷ್ಯನ ಸೃಷ್ಟಿ ಮಾಡಿ ಅಲ್ಲಿ ಬೇಕಾದಂಥ ಎಲ್ಲವೂ ಸಹ ಆ ಒಂದು ತೋಟದಲ್ಲಿರುವಂಥದ್ದಾಗಿದೆ. ಆತನಿಗೆ ಬೇಕಾದಂಥ ತಿನ್ನಲಿಕ್ಕೆ ಬೇಕಾದಂಥ ಹಣ್ಣುಗಳು ಹಾಗೂ ಪ್ರತಿಯೊಂದೊಂದು ಸಹ ಅಲ್ಲಿ ಬೇಕಾಗುತ್ತೆ. ಈಗ ಏನು ಮಾಡಬೇಕು ಅಂತ ನಾವು ನೋಡಿದಾಗ ಎಲ್ಲವೂ ಹಾಗೂ ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಎಂಥ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ ಅಂದರೆ, ಪ್ರಾಣಿಗಳಿಗೆ ಹೆಸರನ್ನು ಇಡ್ರಿ, ಪಕ್ಷಿಗಳಿಗೆ ಹೆಸರನ್ನು ಇಡ್ರಿ, ಎಲ್ಲದಕ್ಕೂ ಹೆಸರನ್ನ ಇಡ್ರಿ ಅಂತ ಸ್ವಾಮಿ ಅವ್ರಿಗೆ ವಿಶೇಷವಾಗಿ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಪ್ರಿಯರೇ. ಎಷ್ಟು ಅದ್ಭುತ ಅಲ್ವಾ? ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ವಿಶೇಷವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಆ ಸ್ಥಾನದಲ್ಲಿ ಸ್ವಾಮಿ ನಮ್ಮನ್ನು ಇಟ್ಟಿದ್ದಾನೆ ಪ್ರಿಯರೇ. ಹೌದು, ಈಗ ನಾವು ನೋಡಬೇಕಾದ್ರೆ ಆ ಒಂದು ಸ್ಥಾನದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಇಟ್ಟಿದ್ದಾನೆ. ಆಗ ಇದೇ ರೀತಿ ಎಲ್ಲ ಸುಂದರವಾಗಿ ಯಾವುದೂ ಕೆಲಸಗಳಿರಲಿಲ್ಲ ಅವ್ರಿಗೆ. ಸುಂದರವಾಗಿ ನಡೀತಾ ಇರಬೇಕಾದ್ರೆ ಒಂದು ಸಣ್ಣ ಒಂದು ಚೇಂಜ್ ಓವರ್ ಆಗುತ್ತೆ. ಅಲ್ಲಿ ಪಾಪ ಅನ್ನುವ ಒಂದು ಶಬ್ದ ಅಲ್ಲಿ ಕೇಳಿಬರುತ್ತೆ. ಹೌದು ಪ್ರಿಯರೇ, ನಮ್ದೇನಾಗುತ್ತೆ ಅಂತ ಅಂದರೆ ಆವಾಗ ನಾವು ಆ ಒಂದು ದೃಶ್ಯವನ್ನು ನಾವು ನೋಡಿದಾಗ ಸ್ವಾಮಿ ಇದನ್ನು ತಿನ್ನಬೇಡ ಅಂತ ಹೇಳ್ತಾನೆ, ಆದರೆ ಅವರು ಸೈತಾನ ಏನಂತಾನೆ, ಇದನ್ನು ತಿನ್ನು ಅಂತ ಹೇಳ್ತಾನೆ. ಆದರೆ ಹೌದು ಪ್ರಿಯರೇ, ಅದರ ಒಂದು ರಿಸಲ್ಟ್ ನಾವು ನೋಡಬೇಕಾದ್ರೆ ಪಾಪ ಈ ಲೋಕಕ್ಕೆ ಬರುತ್ತೆ, ಪಾಪ ಏದೇನು ತೋಟಕ್ಕೆ ಬರುತ್ತೆ. ಅಲ್ಲಿ ಅಷ್ಟು ದಿನ ಯೇಸು ಸ್ವಾಮಿ ದೇವರು ನಮ್ಮೊಂದಿಗೆ ಅಲ್ಲಿ ನಡೀತಾ ಇರ್ತಾನೆ, ನಮ್ಮೊಂದಿಗೆ ಮಾತಾಡ್ತಾ ಇರ್ತಾನೆ, ನಮ್ಮೊಂದಿಗೆ ಅವನು ಊಟ ಮಾಡ್ತಾ ಇರ್ತಾನೆ. ಆದರೆ ಆ ಒಂದು ಕ್ಷಣ ಆ ಒಂದು ಸಂಬಂಧ ದೂರ ಆಗುತ್ತೆ ಪ್ರಿಯರೇ. ಯೇಸು ಸ್ವಾಮಿಯಿಂದ ಆ ಒಂದು ಸಂಬಂಧ ದೂರ ಆಗುತ್ತೆ ಪ್ರಿಯರೇ. ದೇವರು ನಿರ್ಧಾರ ಮಾಡುವಂಥದ್ದಲ್ಲ ಅದು, ನೀವು ನಾನು ನಿರ್ಧಾರ ಮಾಡುವಂಥದ್ದು. ನಾವು ಮಾಡಿದಂಥ ಪಾಪದಿಂದ ನಾವು ಆತನ ಸಂಬಂಧನ ಕಳ್ಕೊತಾ ಹೋಗ್ತೀವಿ. ಹೌದು ಪ್ರಿಯರೇ, ನಾವು ಯೆಶಾಯನ ಒಂದು ಪುಸ್ತಕದಲ್ಲಿ ಯೆಶಾಯನ ಬರೆದಂಥ ಸುವಾರ್ತೆ 59ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದೋದೇ ಹಾಗಿದ್ರೆ, ಯೆಶಾಯನ ಬರೆದಂಥ ಸುವಾರ್ತೆ 59ನೇ ಅಧ್ಯಾಯ 2ನೇ ವಚನದಲ್ಲಿ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ.
ಅಂತ ನೋಡುತ್ತೆ. ಇಲ್ಲಿ ನಾವು ನೋಡಬೇಕಾದ್ರೆ ನಿಮ್ಮ ಅಪರಾಧಗಳು, ನನ್ನ ಪಾಪ, ನನ್ನ ಅಪರಾಧಗಳೇ ನನ್ನ ದೇವರಿಂದ ನನ್ನನ್ನು ಏನು ಮಾಡ್ತಾ ಇದೆ? ದೂರ ಮಾಡ್ತಾ ಬಂದಿದೆ ಪ್ರಿಯರೇ. ಹೌದು, ಇವತ್ತು ನಾವು ಆ ಪಾಪದ ಲೋಕದಲ್ಲಿ ಇನ್ನೂ ಬದುಕ್ತಾ ಇದ್ದೀವಿ. ಇವತ್ತು ನೀವು ದೂರ ಆಗ್ಬಿಟ್ಟಿದ್ದೀವಿ ಯೇಸು ಸ್ವಾಮಿಯಿಂದ, ದೇವರಿಂದ ದೂರ ಆಗ್ಬಿಟ್ಟಿದ್ದೀವಿ. ಈಗ ಸರಿ, ಈಗ ಇಷ್ಟಕ್ಕೆ ಮುಗಿದಿಲ್ಲ. ಈಗ ದೇವರು ಒಂದು ನಿರ್ಧಾರ ಮಾಡ್ತಾನೆ, ಇದಕ್ಕೇನಾದರೂ ಒಂದು ರಕ್ಷಣೆಯ ಯೋಜನೆಯನ್ನು ನಾನು ಮಾಡಬೇಕು ಅಂತ ಅಂದಾಗ, ಯಾವುದು ಆ ರಕ್ಷಣೆ ಯೋಜನೆ ಅಂತ ನಾವು ನೋಡಬೇಕಾದ್ರೆ ಪ್ರಿಯರೇ, ಸ್ವಾಮಿ ಒಂದೊಂದು ಈ ಭೂಮಿಯಲ್ಲಿ ಪ್ರತಿಯೊಬ್ಬರನ್ನು ಹುಡುಕ್ತಾ ಹೋಗ್ತಾನೆ, ಎಲ್ಲಾದರೂ ನೀತಿವಂತರಿದ್ದಾರಾ ಅಂತ. ಆದರೆ ಒಬ್ಬರೂ ಸಹ ನೀತಿವಂತರು ಕಾಣೋದಿಲ್ಲ, ಒಬ್ಬರು ಯೋಗ್ಯರು ಈ ಒಂದು ಭೂಮಿ ಮೇಲೆ ಕಾಣೋದಿಲ್ಲ. ನೀವು ಕೇಳ್ಬೋದು ಪ್ರಿಯರೇ, ನೋಹ ಇದ್ನಾ ಅಂತ. ಹೌದು, ನೋವ ನೀತಿವಂತನೇ, ಆದರೆ ಆತನ ನೀತಿವಂತಿಕೆ ಸಾಲಿಲ್ಲ. ಅಬ್ರಾಹ್ಮನ್ ಕರೆದ, ಅದು ಸಾಲಿಲ್ಲ ಪ್ರಿಯರೇ. ಬೇರೆ ಏನೋ ಬೇಕಿತ್ತು, ಇನ್ನು ದೊಡ್ಡದಾಗಿ ಬೇಕಿತ್ತು. ಪಾಪವನ್ನೇ ಮಾಡದೇ ಇರೋವಂಥದ್ದು, ಪಾಪವನ್ನೇ ನೋಡದೇ ಇರೋವಂಥದ್ದು, ಪಾಪನ ತಿಳಿದೇ ಇರೋವಂಥ ಒಂದು ವ್ಯಕ್ತಿ ಬೇಕಾಗಿತ್ತು. ಅಷ್ಟೊಂದು ಶುದ್ಧತೆ, ಅಷ್ಟೊಂದು ಪವಿತ್ರತೆ ಇರುವಂಥ ಒಂದು ವ್ಯಕ್ತಿ ಬೇಕಾಗಿತ್ತು. ಕಾಣಲಿಲ್ಲ ಪ್ರಿಯರೇ. ಈ ರೀತಿ ಹುಡುಕ್ತಾ ಇರಬೇಕಾದ್ರೆ ದೇವರು ಅಲ್ಲಿ ಒಬ್ಬರು ಕಾಣ್ತಾರೆ ನಾವು ಆತನ ಕಣ್ಣಿಗೆ. ಆತ ಯಾರು ಅಂತ ನೋಡಬೇಕಾದ್ರೆ ನಾವು ಯೆಶಾಯನು ಬರೆದಂಥ ಸುವಾರ್ತೆ 59ನೇ ಅಧ್ಯಾಯ 16ನೇ ವಚನದಲ್ಲಿ ಆ ವ್ಯಕ್ತಿಯನ್ನು ನಾವು ನೋಡ್ತೀವಿ ಪ್ರಿಯರೇ. ಓದ್ಕೊಳ್ಳೋಣ. ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಉದ್ಧಾರಕನಾದ ಯಾವ ಪುರುಷನೂ ಇಲ್ಲವೆಂದು ಕಂಡು ಸ್ತಬ್ಧನಾದನು. ಆಗ ಆತನ ಸ್ವಹಸ್ತವೇ ಆತನಿಗೆ ರಕ್ಷಣಾ ಸಾಧನವಾಯಿತು, ಆತನ ಧರ್ಮವೇ ಆತನಿಗೆ ಆಧಾರವಾಯಿತು. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡಬೇಕಾದ್ರೆ ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೆ? ಯಾರೂ ನೀತಿವಂತರಿಲ್ಲ, ಯಾರೂ ಯೋಗ್ಯರಿಲ್ಲ. ಆಗ ಒಬ್ಬರು ಮುಂದೆ ಬರ್ತಾ ಇದ್ದಾರೆ, ನಾನಿದ್ದೀನಿ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅವ್ರು ಯಾರೂ ಇಲ್ಲ ಸ್ವಾಮಿ, ಅವ್ರು ಯಾರೂ ಇಲ್ಲ ಪ್ರಿಯರೇ. ನಿಮ್ಮ ಸೇವಕರು ನನ್ನ ಸೇವಕನು, ನಿಮ್ಮ ರಕ್ಷಕನು ನನ್ನ ರಕ್ಷಕನು ಯೇಸು ಸ್ವಾಮಿ. ಅಲ್ಲಿ ಇಷ್ಟೊತ್ತು ಗಂಟೆ ಆ ಸೀನಲ್ಲಿ ಯೇಸು ಸ್ವಾಮಿ ಇರಲಿಲ್ಲ, ಆ ಒಂದು ದೃಶ್ಯದಲ್ಲಿ ಯೇಸು ಸ್ವಾಮಿ ಕಾಣಲಿಲ್ಲ. ಆದರೆ ಈಗ ಯೇಸು ಸ್ವಾಮಿ ಸ್ವತಃ ಬರ್ತಾ ಇದ್ದಾನೆ. ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸ್ಟೆಪ್ಪಿಂಗ್ ಇನ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಆತ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ. ಹೌದು ಸ್ವಾಮಿ, ಯೇಸು ಸ್ವಾಮಿ ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಾಗಿದೆ. ಈಗ ಯೇಸು ಸ್ವಾಮಿಯಿಂದ ನಮಗೆ ರಕ್ಷಣೆ ಪ್ರಿಯರೇ. ಹೌದು ಪ್ರಿಯರೇ, ಅಲ್ಲಿ ನೋಡಬೇಕಾದ್ರೆ ನಾವು ಯೇಸು ಸ್ವಾಮಿ ನಮ್ಮನ್ನು ಬದಲಾಯಿಸ್ತಾ ಹೋಗ್ತಾನೆ. ಕಳೆದೋದಂಥ ನಾವು ಪಾಪ ಮಾಡಿ ನಮ್ಮ ಸಂಬಂಧನ ಆ ಒಂದು ಮುರಿದೋದಂಥ ಒಂದು ಸಂಬಂಧ, ಮುರಿದೋದಂಥ ಆ ಬ್ರಿಡ್ಜನ್ನು ಯೇಸು ಸ್ವಾಮಿ ಮತ್ತೆ ಹಿಡಿದಕ್ಕೆ ತೊಗೊಂಬರ್ತಾನೆ, ಮತ್ತೆ ಆ ಗ್ರಿಪ್ಪಿಗೆ ತೊಗೊತಾನೆ. ಹೇಗೆ? ಆತ ಸ್ವತಃ ಇಳಿತಾನೆ ಸೀನೊಳಗೆ. ನಾನು ಹೋಗ್ತೀನಿ ಅಂತಾನೆ ಪ್ರಿಯರೇ. ನನ್ನ ಪಾಪಕ್ಕೆ, ನಿಮ್ಮ ಪಾಪಕ್ಕೆ ಇವತ್ತು ಯೇಸು ಸ್ವಾಮಿ ಬಂದಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇರೋದೇ ಆಗಿದ್ರೆ ಇವತ್ತು ನೀವಿನ್ನೂ ಪಾಪದ ಲೋಕದಲ್ಲಿ ಬದುಕ್ತಾ ಇರೋದಲ್ಲ. ನಾವೆಲ್ಲರಿಗೂ ರಕ್ಷಣೆಯನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಅಷ್ಟು ಈಸಿ ಅಲ್ಲ. ಏನೂ ತಿಳಿದೇ ಇದ್ದಂಥ ನಾವು, ಏನೂ ಇಲ್ಲದೇ ಇರೋವಂಥ ನಾವು, ಪಾಪನ ಮಾಡಿ ದೇವರಿಂದ ದೂರ ಆದಂಥವ್ರು ನಾವು, ಅಷ್ಟೊಂದು ಆತನ ಮುಖವನ್ನು ನೋಡೋಕ್ಕೆ ಆಗದೇ ಇರೋವಂಥ ಒಂದು ಸಂದರ್ಭದಲ್ಲಿ ಇರೋವಂಥ ನಾವು, ನಮ್ಮನ್ನು ಯೇಸು ಸ್ವಾಮಿ ಕರ್ಕೊತಾ ಇದ್ದಾನೆ ಪ್ರಿಯರೇ. ಏನು ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಕರೆದು? ಯೇಸು ಸ್ವಾಮಿ ಬಂದು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ನಮ್ಮನ್ನು ಹೇಗೆ ಬದಲಾಯಿಸ್ತಾ ಇದ್ದಾನೆ ಅಂತ ನಾವು ನೋಡಬೇಕಾದ್ರೆ ಅದೇ ಯೆಶಾಯನು ಬರೆದಂಥ ಸುವಾರ್ತೆ 61ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. 10ನೇ ವಚನ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆವೆಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನಲ್ಲ ಅನ್ನತ್ತೆ ಪ್ರಿಯರೇ. ಹೌದು ಪ್ರಿಯರೇ, ನಾವೊಬ್ಬರು ಕುಷ್ಠರೋಗಿಯ ಹಾಗೆ, ಒಬ್ಬ ಭಿಕ್ಷುಕನ ಹಾಗೆ ನನ್ನ ಜೀವಿತ ಎಲ್ಲೋ ಕಳೀತಾ ಇದ್ದಂಥವ್ರು ನಾವು, ಫುಟ್ಪಾತಿನಲ್ಲಿ ಕಳೆದಂಥ ಒಂದು ಜೀವಿತ. ಹೌದು ಪ್ರಿಯರೇ, ನಮ್ಮ ಜೀವಿತಕ್ಕೆ ಒಂದು ಅರ್ಥವೇ ಇಲ್ಲದಂಥ ಒಂದು ಜೀವನ.
ಅದಕ್ಕೆ ಒಂದು ಅರ್ಥನೇ ಇಲ್ಲ, ಮರ್ಯಾದೆನೇ ಇಲ್ಲದೆ ಇರೋವಂಥ ಜೀವನ. ಯಾರಾದರೂ ನಮ್ಮನ್ನು ನೋಡಿದ್ರೆ ಇದು ಬದುಕಾ ಅನ್ನುವಂಥ ಜೀವನ. ಪಾಪ, ದಿನ ಬೆಳಗಾದರೆ ಸೋಲುಗಳು, ದಿನ ಬೆಳಗಾದರೆ ಕಷ್ಟಗಳು. ಅಯ್ಯೋ ಅವ್ರಿಗೆ ಬಡ್ಡಿ ಕಟ್ಟಬೇಕಲ್ಲ, ಇವ್ರಿಗೆ ಬಡ್ಡಿ ಕಟ್ಟಬೇಕಲ್ಲ, ಸಾಲಗಳು. ಅಯ್ಯೋ ಎಕ್ಸ್ಟ್ರಾ ಡ್ಯೂಟಿ ಮಾಡಬೇಕಲ್ಲ, ಓಟಿ. ಅಯ್ಯೋ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕಲ್ಲ, ಅದು ತಡ್ಕೊಡ್ಬೇಕಲ್ವಾ. ಗೊಂದಲಗಳು. ಈ ಗೊಂದಲಗಳ ನಡುವೆ ನಾವು ಯೇಸು ಸ್ವಾಮಿನ ಮರ್ತೋಗಿದ್ದೀವಿ ಪ್ರಿಯರೇ. ಆದರೆ ಇಷ್ಟೊಂದು ಆ ಕನ್ಫ್ಯೂಷನ್ ವರ್ಲ್ಡಲ್ಲಿ, ಇಷ್ಟೊಂದು ನಾವು ಆ ಗೊಂದಲದಲ್ಲಿ ಇರಬೇಕಾದ್ರೆ ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೌದು ಪ್ರಿಯರೇ, ಒಂದು ಸಲ ಒಬ್ಬ ದೊಡ್ಡ ವ್ಯಕ್ತಿ ಲಂಡನ್ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಆ ವ್ಯಕ್ತಿ ಭಿಕ್ಷುಕನಾಗಿರ್ತಾನೆ. ಭಿಕ್ಷುಕರ ಒಂದು ನಿಮಗೆ ಆ ಬಟ್ಟೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಪ್ರಿಯರೇ. ಹರಿದೋಗಿರುವಂಥ ಬಟ್ಟೆ, ಕೊಳೆ ಆಗಿರುವಂಥ ಬಟ್ಟೆ, ಜುಟ್ಟು ಇಷ್ಟು ಉದ್ದ ಇರುತ್ತೆ, ಊಟ ಇರಲ್ಲ, ಗಡ್ಡ ಬಿಟ್ಕೊಂಡು ಒಂದು ನೋಡೋದಕ್ಕೆ ವಿಚಿತ್ರವಾಗಿ ಕೆಟ್ಟದಾಗಿ ಅವನು ಕುಂತಿರ್ತಾನಲ್ಲಿ. ಆದರೆ ಈ ವ್ಯಕ್ತಿ ಆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ದಿನ ಈ ಒಂದು ಭಿಕ್ಷುಕನ ನೋಡ್ತಾನೆ ಪ್ರಿಯರೇ. ಪ್ರತಿ ದಿನ ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ, ಸಾವಿರಾರು ಜನ ನೋಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿ ಒಂದಿನ ಹೋಗ್ತಾ ಇರಬೇಕಾದ್ರೆ ತಿರುಗಿ ಬರ್ತಾನೆ, ಆಫೀಸಿಂದ ತಿರುಗಿ ಬರಬೇಕಾದ್ರೆ ಆ ವ್ಯಕ್ತಿಯನ್ನು ನೋಡ್ತಾನೆ. ಆ ವ್ಯಕ್ತಿ ಹತ್ರಕ್ಕೆ ಹೋದಾಗ ಆ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ ನನಗೇನಾದರೂ ಕೊಡ್ರಿ ಅಂತಾನೆ. ಅವನ ಹತ್ರ ಇತ್ತು $1 $2 ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. 10 ರೂಪಾಯಿನೋ 20 ರೂಪಾಯಿನೋ 5 ರೂಪಾಯಿನೋ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಇಲ್ವಾ 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು, 1000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಆದರೆ ಸೊಲ್ಯೂಷನ್ ಅದಾಗಿರಲಿಲ್ಲ ಪ್ರಿಯರೇ. ಅದೆಲ್ಲ ಸೊಲ್ಯೂಷನ್, ಬೇರೆ ಏನೋ ಬೇಕಿತ್ತು. ಆ ಮನುಷ್ಯನ ನೋಡ್ತಾ ಇರ್ತಾನೆ. ಆ ಮನುಷ್ಯ ಮತ್ತೆ ತಲೆ ಎತ್ತು ನೋಡ್ತಾನೆ ಆ ವ್ಯಕ್ತಿನ. ಯಾಕೇನು ಕೊಡ್ತಾ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಕೇಳ್ತಾನೆ, ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಕೊಡಿ ಅಂತ. ಆಗ ಅವನು ಹೇಳ್ತಾನೆ, ಮೈ ಡಿಯರ್ ಬ್ರದರ್, ನನ್ನ ಸಹೋದರನೇ, ಬಾ ನನ್ನ ಜೊತೆ ಅಂದ್ಬಿಟ್ಟು ಕೈ ಹಿಡ್ಕೊಂಡು, ಅವ್ನು ಕೈ ಕೊಡೋದಿಲ್ಲ, ಯಾಕಂದರೆ ಕೈಯೆಲ್ಲ ಗಲೀಜು ಕೊಳೆಯಾಗಿರುತ್ತೆ. ಬಟ್ ಆದರೆ ಆ ವ್ಯಕ್ತಿ ಹೇಳ್ತಾನೆ, ಕೊಡು ಪರವಾಗಿಲ್ಲ. ಕೈ ಹಿಡ್ಕೊಂಡು ಒಂದು ಕಟ್ಟಿಂಗ್ ಶಾಪಿಗೆ ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ನೀಟಾಗಿ ಕಟ್ಟಿಂಗ್ ಮಾಡಿಸ್ತಾನೆ. ಅಲ್ಲಿಂದ ಒಂದು ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ. ಒಂದು ಹೊಸ ಬಟ್ಟೆ ಕೊಡಿಸ್ತಾನೆ. ಹೊಸ ಬಟ್ಟೆ ಕೊಡಿಸ್ತಾ ಮತ್ತೆ ಅವನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಳ್ಳೆ ಸ್ನಾನ ಮಾಡಿಸ್ತಾನೆ, ಒಳ್ಳೆ ಸೋಪನ್ನ ಕೊಡ್ತಾನೆ. ಉಜ್ಜಿ ಆತನನ್ನು ಸ್ನಾನ ಮಾಡಿಸಿ ಆ ಒಳ್ಳೆ ಬಟ್ಟೆ ಹಾಕಿಸಿ ಇವತ್ತು ಆ ಭಿಕ್ಷುಕನನ್ನು ಒಬ್ಬ ಮದುವೆ ಗಂಡಿನ ಹಾಗೆ ಆತ ಸಿದ್ಧ ಮಾಡ್ತಾನೆ. ಅದಾದಮೇಲೆ ಹೇಳ್ತಾನೆ, ನಂದೊಂದು ಸಣ್ಣ ಕಂಪ್ನಿ ಇದೆ ಇಲ್ಲಿ, ನಿನಗೇನು ಅಭ್ಯಂತರ ಇಲ್ಲದೆ ಹೋದರೆ, ನನಗಲ್ಲಿ ಯಾರೂ ಇಲ್ಲ ವಾಚ್ಮ್ಯಾನ್ ಆಗಿ, ನೀನು ಬಾ ಅಂತ ಕರೀತಾನೆ. ಹಾಗೆ ಕರೆದ್ನ ಪ್ರಿಯರೇ? ಕರೆದಿಲ್ಲ. ಅವನು ಹೇಳ್ತಾನೆ, ನನ್ನ ಆಫೀಸಲ್ಲಿ ಇನ್ನೊಂದು ಚೇರ್ ಖಾಲಿಯಾಗಿದೆ, ನೀನು ಯಾಕೆ ನನ್ನ ಪಾರ್ಟ್ನರಾಗಿ ಕುತ್ಕೊಬಾರ್ದು ಅಂತ ಕೇಳ್ತಾನೆ ಪ್ರಿಯರೇ. ವಾಚ್ಮ್ಯಾನ್ ಆಗಲ್ಲ, ಪಾರ್ಟ್ನರಾಗಿ ಕುತ್ಕೊಬೇಕು, ನೀನು ಮದುವೆ ಗಂಡು, ಯು ಆರ್ ದಿ ಬಾಸ್ ಆಫ್ ದಿಸ್ ಕಂಪನಿ ಅಂತ ಹೇಳ್ತಾನೆ. ನೀನು ಕುತ್ಕೋ ಅಲ್ಲಿ ಅಂತ ಹೇಳ್ತಾನೆ. ಆ ಮನುಷ್ಯನಲ್ಲಿ ಆ ವ್ಯಕ್ತಿ ಕಂಡೋ ಗೊತ್ತಿಲ್ಲ ಪ್ರಿಯರೇ. ನಿಮ್ಮಲ್ಲಿ ನಮ್ಮಲ್ಲಿ ಯೇಸು ಸ್ವಾಮಿ ಏನನ್ನು ಕಂಡ್ರೋ ಗೊತ್ತಿಲ್ಲ. ಇವತ್ತು ಇಡೀ ಪ್ರಪಂಚ ನಿನ್ನನ್ನು ಬೇಡ, ನೀನು ಏನಕ್ಕೂ ಉಪಯೋಗ ಬರೋದಿಲ್ಲ ಅಂತ ನಮ್ಮನ್ನು ದೂರ ತಳೆದಂಥ ಇಡೀ ಪ್ರಪಂಚಕ್ಕೆ ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ನಾವು ಹೇಗೆ ಕಂಡ್ವಿ ಅನ್ನೋದು ಗೊತ್ತಿಲ್ಲ ಪ್ರಿಯರೇ. ಆತ ನಮ್ಮನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆನ ಕೊಡಿಸಿ ಇವತ್ತು ಒಬ್ಬ ಮದುವೆ ಗಂಡಿನ ಹಾಗೆ ಆತ ಈ ರಕ್ಷಣೆಯ ಕವಚವನ್ನು ಕೊಟ್ಟು ನಮ್ಮನ್ನು ಸಿದ್ಧ ಮಾಡಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ಇದು ಸಾಧ್ಯ. ನಮ್ಮ ಜೀವಿತ, ನಿಮ್ಮ ಜೀವಿತ ಇವತ್ತು ಬದಲಾಗಿದೆ ಅನ್ನೋದೇ ಆಗಿದ್ರೆ ಅದು ಯೇಸು ಸ್ವಾಮಿ ಮುಖಾಂತರ ಮಾತ್ರ ಪ್ರಿಯರೇ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ನಮ್ಮನ್ನು ರೆಡಿ ಮಾಡಿ ಇವತ್ತು ಅಲ್ಲಿ ಕುಣಿಸಿ ಹಾಗೆ ಹೋಗಿಲ್ಲ ಪ್ರಿಯರೇ. ಆತ ಇನ್ನೊಂದು ಜವಾಬ್ದಾರಿಯನ್ನು ನಮಗೆ ಕೊಡ್ತಾ ಇದ್ದಾನೆ. ಅದು ಯಾವ ಜವಾಬ್ದಾರಿ ಅಂತ ನಾವು ನೋಡೋದೇ ಹಾಗಿದ್ರೆ ಅದೇ ಯೆಶಾಯನು ಬರೆದಂಥ ಸುವಾರ್ತೆ 61ನೇ ಅಧ್ಯಾಯ 6ನೇ ವಚನ ಪ್ರಿಯರೇ.
61:6 ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ ಅಂತ ಹೇಳ್ತಾನೆ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಆಹಾ, ಎಂಥ ಒಳ್ಳೆ ಸುದ್ದಿ ಪ್ರಿಯರೇ ಅಲ್ವೇ. ಏನೂ ಇಲ್ದಂತಂದು ನಾವು ಎಲ್ಲ ಪಾಪಗಳನ್ನು ಮಾಡಿ ಯಾರಿಗೂ ಮುಖವನ್ನು ತೋರ್ಸೋಕ್ಕೆ ಆಗದೆ ಇರೋವಂಥ ನಾವು, ನಮ್ಮನ್ನು ಯೇಸು ಸ್ವಾಮಿ ಕರ್ಕೊಂಡು ಹೋಗಿ ಒಬ್ಬ ಮದುವೆ ಗಂಡಿನ ಹಾಗೆ, ಮದುವೆ ಹೆಣ್ಣಿನ ಹಾಗೆ ನಮ್ಮನ್ನು ಸಿದ್ಧ ಮಾಡಿ ನಮಗೆ ರಕ್ಷಣೆ ಎಂಬ ಒಂದು ವಸ್ತ್ರವನ್ನು ಕೊಟ್ಟು, ಇವತ್ತು ಸ್ವಾಮಿ ಆ ಒಂದು ಕಥೆಯಲ್ಲಿ ನೋಡಿದ್ರಲ್ಲ ಪ್ರಿಯರೇ, ಯು ಆರ್ ದಿ ಪಾರ್ಟ್ನರ್. ಆ ರೀತಿ ಹೇಳಿದಾಗೆ ಯೇಸು ಸ್ವಾಮಿ ನಮ್ಮನ್ನು ಯಾಜಕನಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಎಂಥ ಬಿರುದು ಕೊಟ್ಟಿದ್ದಾನೆ? ಒಬ್ಬ ಭಿಕ್ಷುಕನಿಂದ ಯಾಜಕನಾಗಿ, ಒಬ್ಬ ಕುಷ್ಠರೋಗಿಯಿಂದ ಯಾಜಕನಾಗಿ. ಸ್ಟ್ಯಾಂಡರ್ಡ್ ದೇವರು ನಮ್ಮನ್ನು ಆ ಒಂದು ಸ್ಟ್ಯಾಂಡರ್ಡಲ್ಲಿ ಇಟ್ಟಿದ್ದಾನೆ. ಆ ಎತ್ತರದಲ್ಲಿ ಸ್ವಾಮಿ ನಮ್ಮನ್ನು ಮಡಗಿದ್ದಾನೆ. ನಿಮ್ಮ ಜೀವಿತ, ನಮ್ಮ ಜೀವಿತ ಸಾಮಾನ್ಯವಾದಂಥ ಜೀವಿತ ಅಲ್ಲ ಪ್ರಿಯರೇ. ನೀವು ಅನ್ಕೊಬೋದು, ನಾನು ವಾರವೆಲ್ಲ ಸಭೆಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೊಂದು ಕಷ್ಟ ಅಂತ. ಆದರೆ ಅದ್ಯಾವುದು ಕಷ್ಟಗಳಲ್ಲ ಪ್ರಿಯರೇ, ಅದ್ಯಾವುದು ಕಷ್ಟಗಳಲ್ಲ. ಯೇಸು ಸ್ವಾಮಿ ಅನುಭವಿಸಿದಕ್ಕಿಂತ ಕಷ್ಟ ನಮಗೇನಿಲ್ಲ. ಪ್ರಾರ್ಥನೆ ಮಾಡಬೇಕು. ಇವತ್ತು ಎಷ್ಟು ಕಾಲ ನಾನು ದೇವರೊಂದಿಗೆ ಕಳೀತಾ ಇದ್ದೀನಿ, ಎಷ್ಟು ಕಾಲ ನಾನು ಅವನ ಒಂದು ಅಧ್ಯಯನವನ್ನು ಮಾಡ್ತಾಯಿದ್ದೀನಿ, ಈ ಧ್ಯಾನವನ್ನು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮಗಳಿಗೆ ಬೆಳಿಗ್ಗೆ ಎದ್ದು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮಲ್ಲಿ ಸಮಯ ಇರುತ್ತೆ ಪ್ರಿಯರೇ. ಒಬ್ಬರ ಹತ್ರ ಮಾತಾಡೋದಕ್ಕೆ ನಮ್ಮ ಹತ್ರ ಸಮಯ ಇರುತ್ತೆ. ಆದರೆ ವಾಕ್ಯನ ಓದಲಿಕ್ಕೆ ನಮ್ಮಲ್ಲಿ ಸಮಯ ಇಲ್ಲ. ಹೌದು ಪ್ರಿಯರೇ, ಇವತ್ತು ನಾವೆಲ್ಲರೂ ಇದನ್ನು ಹಿಡ್ಕೊಬೇಕಾಗಿದೆ. ಇವತ್ತು ಯೇಸು ಸ್ವಾಮಿನ ಹಿಡ್ಕೊಬೇಕಾಗಿದೆ. ಇವತ್ತು ನಿಮ್ಮ ಜೀವಿತ ಎಲ್ಲಿ ನಿಂತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ತಿಳ್ಕೊಬೋದು, ನಾನು ಸಾಮಾನ್ಯ ಮನುಷ್ಯ, ಈ ಲೋಕದಲ್ಲಿ ಎಲ್ಲರೂ ಬದುಕಿರೋ ಹಾಗೆ ನಾನು ಬದುಕ್ತಾ ಇದ್ದೀನಿ ಅಂತ ಅಲ್ಲ. ನಿನ್ನ ಜೀವಿತ ಬೇರೆ. ಯುವರ್ ಲೈಫ್ ಈಸ್ ಸ್ಪೆಷಲ್. ಯಾಕೆ ಅಂದರೆ ಯೇಸು ಸ್ವಾಮಿ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ ಪ್ರಿಯರೇ. ಹೌದು, ನಾನು ಲೋಕದಲ್ಲಿದ್ದ ಹಾಗೆ ಎಲ್ಲರ ಹಾಗೆ ಜೀವನವನ್ನು ನಡೆಸ್ತಾ ಇದ್ದೆ, ಹಾಗೆ ಬದುಕ್ತಾ ಇದ್ದೆ, ಅದೇ ಪಾಪದ ಲೋಕದಲ್ಲಿ ಇದ್ದೆ. ಆದರೆ ಇನ್ನು ಮುಂದೆ ಅಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಒಂದು ಸಲ ನಿಮ್ಮ ಹೆಸರನ್ನ ಕೂಗಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ನಿಮ್ಮನ್ನು ಕರೆದಾಗೋಗಿದೆ. ಯೇಸು ಸ್ವಾಮಿ ನಿಮ್ಮನ್ನು ಸಿದ್ಧಪಡಿಸಾಗೋಗಿದೆ. ಇನ್ನು ನಾನು ಅದೇ ಹಳೆಯ ಜೀವಿತದಲ್ಲಿ ಬದುಕೋದಕ್ಕಲ್ಲ ಪ್ರಿಯರೇ, ಹೊಸ ಜೀವಿತವನ್ನು ಸೃಷ್ಟಿ ಮಾಡಿದ್ದಾನೆ ಸ್ವಾಮಿ. ನನ್ನೊಳಗೆ ಹೊಸ ಜೀವಿತವನ್ನು ಸೃಷ್ಟಿ ಮಾಡ್ತಾನೆ. ಹೌದು ಪ್ರಿಯರೇ, ಆ ಹೊಸ ಜೀವಿತ ನಿಮ್ಮಲ್ಲಿ ನನ್ನಲ್ಲಿ ಇರಬೇಕು ಪ್ರಿಯರೇ. ನಾವು ಅದನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಹೇಳ್ಬೋದು, ಪಕ್ಕದ ಮನೆಯಲ್ಲಿ ಗಂಡ ಲೇಟಾಗಿ ಬರ್ತಾ ಇದ್ದಾನೆ, ಗಂಡ ಹೆಂಡತಿ ಸಮಸ್ಯೆ, ಜಗಳ, ಹಂಗಂತ ಅಂದ್ಬಿಟ್ಟು ನೀವು ಸಹ ನಿಮ್ಮ ಮನೆಗೆ ಗಂಡ ಲೇಟಾಗಿ ಬರ್ಬೋದು, ಆದರೆ ಹೆಂಡತಿ ಏನೋ ಒಂದು ಸ್ವಲ್ಪ ಬ್ಯುಸಿಯಾಗಿರ್ಬೋದು. ಜಗಳ ಮಾಡೋದಲ್ಲ ಪ್ರಿಯರೇ, ಅವ್ರನ್ನ ತಪ್ಪಿಕೊಂಡು, ಸಾರಿ ಲೇಟಾಗೋಯ್ತು, ಅವ್ರನ್ನ ತಪ್ಪಿಕೊಂಡು ಪರವಾಗಿಲ್ಲ, ನಮ್ಮ ಪ್ರೀತಿನ ತೋರಿಸ್ಬೇಕಾಗಿದೆ. ಯೇಸು ಸ್ವಾಮಿ ತನ್ನ ಪ್ರೀತಿನ ತೋರಿಸ್ನಾ ಇಲ್ವಾ? ತೋರಿಸ್ತಾ, ನಾನು ಹೋಗ್ತೀನಿ ನನ್ನ ಮಕ್ಳಿಗೋಸ್ಕರ ಅಂತ ಅಂದ್ಬಿಟ್ಟು ಬಂದ. ಆತನ ಬಂದು ನಮ್ಮ ಜೀವಿತವನ್ನು ಬದಲಾಯಿಸ್ತಾ ಇದ್ದಾನೆ. ಹೌದು ಸ್ವಾಮಿ, ಹೌದು ಪ್ರಿಯರೇ. ಯೇಸು ಸ್ವಾಮಿ ಇಲ್ಲದೆ ಇರೋಂಥ ಜೀವನ, ಆ ಜೀವನ ಅರ್ಥ ಗಂಭೀರವಾಗಿರೋದಿಲ್ಲ. ಆ ಜೀವಿತ ಒಳ್ಳೆಯ ಜೀವಿತವಾಗಿರೋದಿಲ್ಲ. ಹೌದು, ಯಾರನ್ನೋ ಒಬ್ರನ್ನ ನೋಡಿಕೊಂಡು, ಎಲ್ಲೋ ಓದ್ಕೊಂಡು, ಯಾರನ್ನೋ ಒಬ್ರು ನೋಡಿಕೊಂಡು ಮದುವೆ ಆಗಿ ಸೆಟ್ಲಾಗಿ ಹೋಗ್ತೀನಿ. ಅದೇ 1-2 ವರ್ಷ ಆದಮೇಲೆ ಡೈವರ್ಸ್ ಅಪ್ಲೈ ಮಾಡ್ತಾ ಇದೆ. ಇವತ್ತು ಎಷ್ಟೊಂದು ಜನ ಡಿವೋರ್ಸ್ ಕೇಸ್ ನಿಂತಿದೆ ಪ್ರಿಯರೇ. ಯಾಕೆ ಅಂದರೆ ಪ್ರತಿಯೊಂದನ್ನು ಸಮಸ್ಯೆಗೂ ನಾನೇ ಪರಿಹಾರ ಹುಡುಕ್ತಾ ಇದ್ದೀನಿ, ನಾನು ಪರಿಹಾರ ಹುಡ್ಕೊತಾ ಇದ್ದೀನಿ. ತಪ್ಪು. ಪ್ರತಿ ಸಮಸ್ಯೆಗೂ ಯೇಸು ಸ್ವಾಮಿಯೇ ಪರಿಹಾರ. ಆತನನ್ನು ಹುಡ್ಕೊಂಡು ಹೋಗಬೇಕು.
ಯಾರೋ ನನ್ನ ಹತ್ರ ಸಮಸ್ಯೆ ಅಂತ ಬಂದಾಗ ನಾನು ಅವ್ರನ್ನ ಕರ್ಕೊಂಡೋಗಿ ಯಾವುದೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಬಿಡೋದಿಲ್ಲ, ಅಥವಾ ಕರ್ಕೊಂಡೋಗಿ ಯಾವುದೋ ಆಯುರ್ವೇದಿಕ್ ಕೇಂದ್ರಕ್ಕೆ ಬಿಡೋದಲ್ಲ. ಅವ್ರನ್ನ ಎಲ್ಲಿ ಕರ್ಕೊಂಡೋಗ್ಬೇಕು? ಯೇಸು ಸ್ವಾಮಿ ಹತ್ರ ಕರ್ಕೊಂಡೋಗ್ಬೇಕು. ಯಾವಾಗ ನಾನು ಒಂದು ಸಮಸ್ಯೆಗೆ ನಾನು ಪರಿಹಾರವಾಗಿ ನಿಂತ್ಕೊತೀನೋ ಆ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಯಾವಾಗ ಆ ಸಮಸ್ಯೆನ ನಾನು ಯೇಸು ಸ್ವಾಮಿ ಕಡೆಗೆ ತಗೊಂಡೋಗಿ ಕೊಡ್ತೀನೋ ಆಗ ಆ ಸಮಸ್ಯೆ ಚಿಕ್ಕದಾಗ್ತಾ ಬರುತ್ತೆ. ಆ ಸಮಸ್ಯೆನೇ ಇಲ್ದಾಗ ಹಂಗಾಗ್ಬಿಡುತ್ತೆ. ಆ ಸಮಸ್ಯೆಗೆ ಪರಿಹಾರ ಯೇಸು ಸ್ವಾಮಿನೇ ಆಗಿದ್ದಾನೆ ಪ್ರಿಯ. ಯೇಸು ಸ್ವಾಮಿ ಇಲ್ದೇ ಯಾವುದೇ ಸಮಸ್ಯೆ ಕೂಡ ನಮ್ಮ ಜೀವಿತದಲ್ಲಿ ಪರಿಹಾರಗೊಳ್ಳೋದಿಲ್ಲ. ನೀವು ಕ್ರೈಸ್ತರ ಮಕ್ಕಳು, ಯೇಸು ಸ್ವಾಮಿಯ ಮಕ್ಕಳು, ಆತನ ಜನರು. ನಾನು ಮದುವೆ ಆಗಿದ್ದೀನಿ. ಇವತ್ತು ಎಷ್ಟೊಂದು ಜನ ಲೋಕದಲ್ಲಿ ಇವತ್ತು ನಾವು ನೋಡಬೇಕಾದ್ರೆ ಮದುವೆ ಆಗಿ ಸ್ವಲ್ಪ ವರ್ಷಗಳಲ್ಲಿ ಹೊಂದಾಣಿಕೆ ಆಗದೆ ಹೋದಾಗ ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ. ಅಯ್ಯೋ, ಲೋಕವೆಲ್ಲ ಅದನ್ನೇ ಮಾಡ್ತಾ ಇದೆ, ನಾನು ಮಾಡಿದ್ರೆ ಏನು ತಪ್ಪು? ನಾನು ಹೋಗ್ತೀನಿ ಕೋರ್ಟ್ಗೆ, ನನ್ನ ಗಂಡನ ಜೊತೆ ನಾನು ಬದುಕೋಕ್ಕಾಗ್ತಾ ಇಲ್ಲ, ನನ್ನ ಹೆಂಡತಿ ಜೊತೆಗೆ ನಾನು ಬದುಕೋಕ್ಕಾಗ್ತಾ ಇಲ್ಲ, ಅವಳು ನಾನು ಕೇಳಿದ್ದನ್ನ ಮಾಡಿಕೊಡ್ತಾ ಇಲ್ಲ, ಅಯ್ಯೋ ಅವರು ನಾನು ಹೇಳಿದ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಅಲ್ಲ ಪ್ರಿಯರೇ, ನಾವು ಆ ರೀತಿ ಯೋಚನೆ ಮಾಡಬಾರ್ದು. ಯಾಕಂದರೆ ಯು ಆರ್ ನಾಟ್ ಎ ನಾರ್ಮಲ್ ಪರ್ಸನ್. ನೀವು ಯೇಸು ಸ್ವಾಮಿಯ ಆ ದೇವರ ಸೃಷ್ಟಿಕರ್ತನ ಯಾಜಕರಾಗಿದ್ದೀರಿ. ನೀವು ಒಬ್ಬ ಯಾಜಕನಾಗಿ ಯೋಚನೆ ಮಾಡಬೇಕು. ಯೇಸು ಸ್ವಾಮಿ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಇವತ್ತು ನನ್ನ ಸಮಸ್ಯೆ ಜಾಗದಲ್ಲಿ ಯೇಸು ಸ್ವಾಮಿ ಇದ್ದರೆ ಏನು ಮಾಡ್ತಾರೆ ಅಂತ. ಡಿವೋರ್ಸ್ ಕೊಟ್ಬಿಟ್ರೆ ಯೇಸು ಸ್ವಾಮಿಗೆ ಇಷ್ಟನಾ ಅದು? ಒಂದ್ಸಲಿ ನೋಡೋಣ ಪ್ರಿಯರೇ, ಏನು ಹೇಳುತ್ತೆ ಸತ್ಯವೇದ? ದೇವ್ರು ಏನು ಹೇಳ್ತಾ ಇದ್ದಾನೆ ಡಿವೋರ್ಸ್ ಮೇಲೆ? ಏನು ಹೇಳ್ತಾ ಇದ್ದಾನೆ ಅಂತ ಅಂದಾಗ, ಮಲಾಕಿ 2ನೇ ಅಧ್ಯಾಯ 16ನೇ ವಚನ, ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಏನು ಹೇಳ್ತಾ ಇದ್ದಾರೆ? ಪತ್ನಿ ತ್ಯಾಗ ಮೀನ್ಸ್ ಇನ್ ಇಂಗ್ಲೀಷ್ ವರ್ಷನಲ್ಲಿ ನಿಮಗೆ ಕರೆಕ್ಟಾಗಿ ಕೊಡುತ್ತೆ, ಐ ಹೇಟ್ ಡಿವೋರ್ಸ್ ಅಂತ ಹೇಳುತ್ತೆ. ಇದನ್ನು ಮಾತಾಡ್ತಾ ಇದ್ದವರು ಯಾರು? ಸ್ವತಃ ನಾನೇ ಅಂತ ಹೇಳ್ತಾ ಇದ್ದಾರೆ. ನಾನೇ ಅಂದರೆ ದೇವರು, ಸ್ವತಃ ದೇವರೇ ಹೇಳ್ತಾ ಇರೋವಂಥ ಮಾತು ಐ ಹೇಟ್ ಡಿವೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಕೊಡೋದಕ್ಕಾಗೋದಿಲ್ಲ. ಡಿವೋರ್ಸ್ಗೆ ಹೋಗಬಾರ್ದು ನೀವು. ಯಾಕೆ ಅಂದರೆ ಎಂಥ ಸಮಸ್ಯೆನೂ ಯೇಸು ಸ್ವಾಮಿ ಹತ್ರ ಪರಿಹಾರ ಸಿಗದೇ ಇರೋವಂಥ ಸಮಸ್ಯೆನೇ ಇಲ್ಲ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಯೇಸು ಸ್ವಾಮಿಯ ಕೈಯಲ್ಲಿ ಹಿಡೋದೇ ಹಾಗಿದ್ರೆ ಇವತ್ತು ಸಹ ಸ್ವಾಮಿ ನಿಮ್ಮ ಜೀವಿತವನ್ನು, ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ರೆಡಿ ಆಗಿದ್ದಾನೆ. ಯಾಕೆ ಅಂದರೆ ಯೇಸು ಸ್ವಾಮಿ ನನ್ನ ಮನೆಯ ಯಜಮಾನನು. ಯೇಸು ಸ್ವಾಮಿಗೆ ನಾನೊಬ್ಬ ಯಾಜಕನು. ಯಾಕೆ ಅಂತ ಅಂದರೆ ಯೇಸು ಸ್ವಾಮಿ ನಮಗೆ ಸುಮ್ಮನೆ ಅಲ್ಲ, ನನ್ನನ್ನು ಶೃಂಗಾರ ಮಾಡಿ ನನ್ನ ಮದುವೆ ಗಂಡನಾಗಿ ತಯಾರು ಮಾಡಿ ಆತ ನನಗೆ ಒಂದು ಅಧಿಕಾರವನ್ನು, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿ ಏನು ಅಂತ ಅಂದರೆ ಯಾಜಕನ ಜವಾಬ್ದಾರಿ. ಯೇಸು ಸ್ವಾಮಿಗೆ ನೀವೆಲ್ಲರೂ ಯಾಜಕರಾಗಿದ್ದೀರಾ ಪ್ರಿಯರೇ. ಆಗಿದ್ದಂಥ ಪಕ್ಷದಲ್ಲಿ ನಿನ್ನ ಜೀವಿತ ಸಾಮಾನ್ಯವಾದದ್ದನ್ನೆಲ್ಲ ಅಲ್ಲ, ನಿನ್ನ ಜೀವಿತ ತುಂಬ ಸ್ಪೆಷಲ್. ಹೌದು ಸ್ವಾಮಿ, ಹೌದು ಪ್ರಿಯರೇ. ಇವತ್ತು ನಾವು ನಮ್ಮ ಜೀವಿತವನ್ನು ಯೇಸು ಸ್ವಾಮಿ ಕೈಗೆ ಒಪ್ಪಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿಯೇ ತಂದೆ, ಇವತ್ತು ನಮ್ಮ ಜೀವಿತ ಹುಳುಕಾಗಿದೆ, ಕೆಟ್ಟದಾಗಿದೆ ಸ್ವಾಮಿ, ನಿಮ್ಮ ಕೈಲಿಡ್ತಾ ಇದ್ದೀವಿ ಸ್ವಾಮಿ. ನಿಮ್ಮ ಯಾಜಕರನಾಗಿ ನಮ್ಮನ್ನು ಸಿದ್ಧ ಮಾಡಬೇಕೆಂದು ಯೇಸು ಸ್ವಾಮಿಯ ಹೆಸರಲ್ಲಿ ಬೇಡುವಂತನಾಗಿರುವೇನು ತಂದೆ. ಆಮೆನ್.